ಅವರು ಬಾಲ್ಯದಿಂದನೇ ಅವರು ಬಹಳ ಚುರುಕು. ಅವ್ರ ಬಗ್ಗೆ ಎಷ್ಟು ವರ್ಣನೆ ಮಾಡಿ ಎಷ್ಟು ಹೇಳಿದ್ರು ಕೂಡ ಸಾಲದು. ಅವರ ಸಿಸ್ಟಮೇ ಅವರಿಗೆ ಇಷ್ಟು ದೂರ ತಗೊಂಡು ರಾಜ್ಯ ಮೊದಲನೇ ಶಿಕ್ಷಣ ಮಂತ್ರಿ ಆಗಿರೋದು. ಅವರೊಂದು ಮಾತಾಡ್ತಾರೆ ನೋಡಿ, ಎಂತ ಅದ್ಭುತವಾದಂತ ಏನಿದೆ ಸರ್ ಇಲ್ಲಿ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ದೇಶ ಅಂತ ಹೇಳಿದ್ರೆ ನಮ್ದು ಭಾರತ ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಕ್ರೈಸ್ತ ಭಾವೈಕ್ಯತೆಯ ದೇಶ ಅಂದ್ರೆ ನಮ್ಮ ಭಾರತ ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಹೇಳಕ್ ಆಗುತ್ತಿದೆ? ಯಾರ ತಲೆಯಲ್ಲೂ ಹೋಗಲ್ಲ ಇದು. ಅದ್ರ ಜೊತೆಗೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಹೃದಯದಿಂದ ಕೊಟ್ಟಂತ ಶಿಕ್ಷಣ, ಹೃದಯದಿಂದ ಕೊಟ್ಟಂತ ಶಿಕ್ಷಣ ಸಮಾಜದಲ್ಲಿ ಕ್ರಾಂತಿಯನ್ನು ಹುಟ್ಟು ಮಾಡ್ತದ ಅಂತ ಹೇಳ್ತದೆ. ಯಾರು ಸುಮ್ಮನೆ ಡಂಬಾಚಾರಕ್ಕೆ ಯಾರು ಮಾತಾಡ್ತಾರ, ಯಾರು ಹೇಳ್ತಾರ, ಅದ್ರಲ್ಲಿ ಏನೂ ಆಗಲ್ಲ. ಹೃದಯದಿಂದ ಕೊಟ್ಟಂತ ಶಿಕ್ಷಣ ಸಮಾಜದಲ್ಲಿ ಕ್ರಾಂತಿಯನ್ನು ಹುಟ್ಟುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅವರ ಮಾತುಗಳನ್ನು ಇತಿಹಾಸ ಭೂಮಿ ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ ಅವರ ಮಾತು ಯಾರು ಅಲ್ಲಗಣೆಯಕ್ಕಾಗಲ್ಲ, ತೆಗಿಯಕ್ಕೂ ಆಗಲ್ಲ, ಅದನ್ನ ಯಾರು ಕಳಿಸೋಕ್ಕೂ ಆಗಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆ ಸಿಕ್ಕಿರುವಂತ ಅವಕಾಶ ಇದು. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂದ್ರೆ ಆಡಿ ಕಾಲ ಕಳೆದು ಹೋಗೋದಲ್ಲ, ನಮ್ಗೆ ಯಾರು ಕೇಳೋದ ಅಂತ. ಗೋಲ್ಡ್ ಅಂದ್ರೆ ಏನು? ಬಂಗಾರ. ಅದನ್ನ ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಅದನ್ನ ಮಾಡ್ಕೊಳ್ಳೋ ಅವಕಾಶ ನಿಮ್ಗಿದೆ ಅಂತ ಅರ್ಥ. ಸುಮ್ನೆ ಬಂದು ಕಾಟಾಚಾರಕ್ಕೆ ಹೋಯ್ತಂದ್ರೆ ಏನು ಮಾಡ್ಕೊಳಕ್ ಆಗಲ್ಲ. ಈ ಭೂಮಿ ಮೇಲೆ ದೊಡ್ಡ ಆಸ್ತಿ ಯಾರು ಗೊತ್ತಾ? ವಿದ್ಯೆ. ಯಾರು ವಿದ್ಯೆ ಕಲಿತಾರಲ್ಲ, ಇವತ್ತು ನಮ್ಮ ತಹಸೀಲ್ದಾರ್ ಬಂದಿಲ್ಲ, ಇವತ್ತು ಅವ್ರು ತೋರಿಸಿದ್ದೆ ನಾನು. ಬಹಳ ಚಿಕ್ಕ ವಯಸ್ಸಿನಲ್ಲಿ ತಹಸೀಲ್ದಾರ್ ಅವರು ಆಗಿರೋದು. ಲಾಸ್ಟ್ ಇಯರ್ ಕರ್ಸಿದ್ದೆ ನಾನು. ಅವರು KS ನಲ್ಲಿ ಟಾಪರ್. ಅವರು ಅವರಿಗೆ ಅವ್ರ ತೆಗೆದ ಸ್ಥಾನ ಎಲ್ಲಿ ಗೊತ್ತಾ? ಎಷ್ಟು ದೊಡ್ಡದಾಗಿರ್ತದೆ. ನಿಮಗೂ ಎಲ್ಲರಿಗೂ ಸ್ಥಾನ ಇದೆ. ಅದು ಅದೇ ರೀತಿಯಲ್ಲಿ ನಮ್ಮ ಕೂಡ್ಲಿಗೆಯಲ್ಲಿ ಜಡ್ಜ್ ಆಗಿದ್ದಾರೆ. ಇಬ್ರು ಜಡ್ಜಸ್ ಆಗಿದ್ದಾರೆ. ಬರೀ 26 ವಯಸ್ಸಿನಲ್ಲಿ ಜಡ್ಜ್ ಆಗಿದ್ದಾರೆ. ಗೊತ್ತಾ? ಶಕ್ತಿ ಅದು. ವಿದ್ಯೆ ಎಂಬ ಶಕ್ತಿ ಐತಲ್ಲ, ಅದು ಯಾರು ಯಾವತ್ತು ಎಲ್ಲೂ ಕೆಳೆಯಕ್ಕಾಗಲ್ಲ. ದುಡ್ಡು ಬರುತ್ತೆ ಹೋಗುತ್ತೆ. ದುಡ್ಡು ಬರುತ್ತೆ ಹೋಗುತ್ತೆ, ಆದ್ರೆ ವಿದ್ಯೆ ಯಾವತ್ತು ಕಳೆಯಲ್ಲ, ಅಳಿಯಲ್ಲ, ಸರಿಯಲ್ಲ. ಸರ್ ನೋಡಿ, ಎಂತ ದೊಡ್ಡ ಅಧಿಕಾರಿ ಅವರು. ಈಗ ಗೊತ್ತಿಲ್ಲ ನಿಮ್ಗೆ, ಒಂದು ಕಾಲೇಜಿನ ಒಂದು ಶಾಲೆಯ ಪ್ರಿನ್ಸಿಪಾಲ್ ಅಂತ ಹೇಳಿದ್ರೆ ಅವ್ರಿಗೆ ಇರ್ತಕ್ಕಂಥ ಘನತೆನೇ ಬೇರೆ. ಅವ್ರು ಗ್ರೀನ್ ಇಂಗ್ಲಿಂದ ಸೈನ್ ಮಾಡ್ತಾರ. ಅವರು ಯಾರಿಗೆ ಗೊತ್ತಿಲ್ಲ.